ಅಂತ ಅರ್ಥ ಆಗ್ತಿಲ್ಲ. ಇಲ್ಲಿ ನೋಡಿ, ಕಂಪ್ಲೀಟಾಗಿ ಡಿಸ್ಪ್ಲೇನೇ ಆಫ್ ಆಗ್ಬಿಡ್ತು. ಏನಪ್ಪ ಬ್ಲೈಂಡ್ ಕತ್ಲಲ್ಲಿ ಭಾರಿ ಹಿಂಸೆ ರೈಡ್ ಮಾಡೋದು. ಬೆಳಗ್ಗೆಯಿಂದ ಬರೀ ರಾಂಗ್ ರೂಟೇ ಹೋಗೋದಾಗದೆಲ್ಲ ನಮ್ದು. ಹಲೋ, ಅಕ್ಟೋಬರ್ 1ನೇ ತಾರೀಕು 2025 ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇದೇ 2021ಕ್ಕೆ ಒಂದು ರೈಡ್ ಹಾಕಿದ್ದೆ ನಮ್ಮ ಸ್ಪಿಟಿ ವ್ಯಾಲಿಗೆ. ಇವಾಗ ಮತ್ತೊಮ್ಮೆ ನಾನು ಭೀಮನ್ ಜೊತೆ, ಲಾಸ್ಟ್ ಟೈಮು ನಾನು ಹೀರೋ ಜೊತೆ ಹೋಗಿದ್ದೆ, ಬಟ್ ಇವಾಗ ಭೀಮನೆ ತಗೊಂಡು ಸ್ಪಿಟಿ ವ್ಯಾಲಿಗೆ ನಮ್ಮ ಪಯಣ ಶುರುವಾಗಿದೆ. ವಾ, ಎಷ್ಟಾಯ್ತು ಗೊತ್ತಾ ಟೈಮು? 1:15 ರೈಟ್ ಹೇಳ್ತಾ ಇದ್ದಾನ. ಬೆಳಗ್ಗೆಯಿಂದ ಬರೀ ರಾಂಗ್ ರೂಟೇ ಹೋಗೋದಾಗದೆಲ್ಲ ನಮ್ಮದು. ಅಲ್ಲ, ನಾನು ಹಾಕೊಂಡ್ರೆ ಲೋಪರ್ ತಿರುಗಲಿಲ್ಲ ಗೂಗಲ್ ಆಂಟಿ. ಹಾಂ, ಸೊ ಈ ರೈಡಲ್ಲಿ ನಮ್ಮ ಪ್ರಶಾಂತ್ ಸರು, ಪ್ರಜ್ವಲ್, ನಮ್ಮ ಬುಲ್ಟಸ್ಕಸ್ ಟೀಮಿಂದ ಫಸ್ಟ್ ಟೈಮು ಟೀಮ್ ಅಪ್ ಆಗಿ ಹೋಗ್ತಾ ಇರೋದು. ಐ ಮೀನ್ ನಾವು ಲೋಕಲೆಲ್ಲ ಓಡಾಡಿದ್ವಿ, ಬಟ್ ಲಾಂಗ್ ಟರ್ಮ್ ರೈಡು 3 ಜನ ಟೈಅಪ್ ಆಗಿ ಇವಾಗ ಹೋಗ್ತಾ ಇದ್ದೀವಿ. ಡಿಂಕ್ ಚಕ್ಕ. ನಾವು ಬಾಬೆಮ್ಸ್ ಹೈದ್ರಾಬಾದೆಲ್ಲ ಹೊಡೆದಿದ್ದೀವಿ, ಬಟ್ ಇಲ್ಲಿ ಹೊಡೆದಿರಲಿಲ್ಲ. ಈ ರೈಡಿನ ಇಲ್ಲಿಂದ ಶುರು ಆಗ್ತಾ ಇದೆ. ಮಧ್ಯಾಹ್ನ 1:15 ಆಯಿತು. ಇವಾಗ ಚಂಡೀಗಢದಿಂದ ಹೊರಡ್ತಾ ಇದ್ದೀವಿ. ಗಾಡಿ ಶಿಪ್ಪಿಂಗ್ ವೀಡಿಯೋಸ್ ಎಲ್ಲ ನೋಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಿಮ್ಗೆ ಹೆಲ್ಪ್ ಆಗಿರುತ್ತೆ. ಆ್ಯಂಡ್ ನನಗೆ ಫ್ಯೂಲಿಗೆ ಸ್ಪಾನ್ಸರ್ ಮಾಡಿರುವಂಥ ಮೊಬೈಲ್ ಪ್ಲಾನೆಟ್ ರಾಜಾಜಿನಗರ್ ಕಿರಣ್ ಆ್ಯಂಡ್ ಟೀಮಿಗೆ ಧನ್ಯವಾದಗಳನ್ನ ಕೂಡ ಇಲ್ಲಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕೇಳಿದ ತಕ್ಷಣವೇ ಒಂದು ಮಾತು ಆಡ್ದಿರೆ ಒಂದು ಹೆಣ್ಮಗು ಹೋಗ್ತಾ ಇದೆ ಅಂತ ಹೇಳಿ ನನಗೆ ಸಪೋರ್ಟ್ ಮಾಡಿದ್ರಿ. ಥ್ಯಾಂಕ್ ಯು. ಮೊಬೈಲ್ ಪ್ಲಾನೆಟ್ ಬೆಂಗಳೂರು, ಅವ್ರ ಹತ್ರ ನಿಮಗೆ ಕಂಪ್ಲೀಟಾಗಿ ಐಫೋನ್ಸ್, ಆ್ಯಂಡ್ರಾಯ್ಡ್ ಎಲ್ಲನೂ ಸಿಗುತ್ತೆ. ಬೆಸ್ಟ್ ಪ್ರೈಸಲ್ಲಿ ನಿಮಗೆ ಎಲ್ಲ ಕಂಟ್ರೀಸಿಂದ ಎಕ್ಸ್ಪೋರ್ಟ್ ಮಾಡಿ ನಿಮಗೆ ಕೊಡ್ತಾರೆ. ವಿಸಿಟ್ ಮಾಡಿ. ರಾಜಾಜಿನಗರು, HSR ಲೇಔಟಲ್ಲೆಲ್ಲ ಅವ್ರ ಬ್ರಾಂಚ್ ಇದ್ದಾವೆ. ಇವಾಗ ಮುಂದೆ ಸಾಗಲಿ ನಮ್ಮಿ ಪಯಣ ಅಂದಂಗೆ ಲೆಟಸ್ ಗೋ ಬೇಬಿ. ಇವಾಗ ಬನ್ನಿ, ಹೋಗ್ತಾ ಹೋಗ್ತಾ ಎಲ್ಲ ಮಾತಾಡ್ಕೊಂಡು ಫುಲ್ ಡಿಸ್ಕಷನ್ ಮಾಡ್ಕೊಂಡು ಹೋಗೋಣ. 2021ರಲ್ಲಿ ಲಾಸ್ಟ್ ಇಯರು ಲಡಾಖಿಗೆ ಬಂದಿದ್ದು. ಅದಾದಮೇಲೆ ಇವಾಗೇ ಬಂದಿರೋದು ನಾವು ಲಡಾಖ್ ಮಾಡಿದ್ದು. ಈಗ ಸ್ಪಿಟಿ ಕಡೆಗೆ ನಮ್ಮ ರೂಟೇ ಡಿ ರೂಟ್ ಆಗುತ್ತೆ. ಇವಾಗ ಬೇರೆ ಸ್ಟೇಟ್ನ ನಾನು ಪ್ರಮೋಟ್ ಮಾಡ್ತೀನಿ ಅಂತ ಅನ್ಕೋಬೇಡ್ರಿ. ಈ ವಿಡಿಯೋದಲ್ಲಿ ಏನು ಗೊತ್ತಾ, ಎಷ್ಟು ಚೆನ್ನಾಗಿದೆ ಚಂಡೀಗಢ ಅಂತ ಅಂದರೆ ಲಿಟ್ರಲಿ ನೋಡೋಕೆ ಒಂದೇ ಥರ, ಒಂದೇ ಸರ್ಕಲ್ಲು, ಅಲ್ಲೇ ಹೋಯ್ತೀರಿ ಅಲ್ಲೇ ಹೋಗ್ತೀರಾ ಅಷ್ಟೇ. ಚಿಕ್ಕದಿದೆ ಆ್ಯಕ್ಚುಲಿ. ಪಂಜಾಬು ಚಂಡೀಗಢ ಬಾರ್ಡ್ರು ಪಕ್ಕನೇ ಶೇರ್ ಮಾಡ್ಕೊಳ್ಳುತ್ತೆ. ಇವನು ಇಲ್ಲಿ ನೋಡಿ, ಸೈಕಲ್ ಟ್ರ್ಯಾಕು ಸೈಕಲ್ ಮಾತ್ರ ಹೋಗ್ಬೇಕು. ಅದೇ ನಮ್ಮಲ್ಲಿ ಆಗಿದ್ದಿದ್ರೆ ಇಲ್ಲೊಂದಷ್ಟು ಅಂಗಡಿ, ಇಲ್ಲಿ ಒಂದಷ್ಟು ಬೈಕು ಎಲ್ಲ ನುಗ್ಗಿಸ್ಕೊಂಡು ಹೋಗಿರೋರು. ಎಷ್ಟು ಕ್ಲೀನ್ ಆಗಿದೆ ಗೊತ್ತಾ ಸಿಟಿ. ಬ್ಯೂಟಿಫುಲ್ ಸಿಟಿ ಆ್ಯಂಡ್ ಕ್ಲೀನ್ ಸಿಟಿ. ಅದು ಡಿಸಿಪ್ಲಿನ್ ಸಖತ್ ಫಾಲೋ ಮಾಡ್ತಾರೆ ನೋಡಿ. ಸೈಕಲ್ ಮಾತ್ರ ಆರಾಮಾಗಿ ಹೋಗ್ತಾರೆ, ಯಾರಿಗೂ ಡಿಸ್ಟರ್ಬೆನ್ಸ್ ಇರಲ್ಲ. ಇದಾಗಲೇ 4ನೇ ಸರ್ಕಲ್ ಇದೇ ಥರ ಸೇಮ್. ಈ ಥರ ಎಲ್ಲಿ ಸಿಗ್ತಾರೆ ನಿಮಗೆ ನಮ್ಮ ದೇಶದಲ್ಲಿ? ಎಷ್ಟು ಕ್ಲೀನ್ ಆಗಿದೆ ನೋಡಿ, ಕಲ್ತ್ಕೋಬೇಕು. ಕೆಲವ್ರು ಇನ್ಸ್ಪೈರ್ ಆಗಬೇಕು. ಬೇರೆ ಸ್ಟೇಟ್ ನಾವು ಹೊಗಳ್ತೀವಿ ಅನ್ನೋದೆಲ್ಲ, ಕ್ಲೆನ್ಲಿನೆಸ್ ಇರೋದಕ್ಕೇನೆ ಇದೆಲ್ಲನೂ ಅಟ್ರಾಕ್ಟ್ ಆಗೋದು ಟೂರಿಸ್ಟ್ಗಳಿಗೆ. ನೋಡಿ, ಸೈಕಲ್ ಆಡ್ಕೊಂಡು ಹೋಯ್ತಾರೆ. ಸೊ ನಾವು ಚಂಡೀಗಢಲ್ಲಿ ಒಬ್ಬರು ಅಡ್ವೊಕೇಟ್ ಮನೆಗೆ ಬಂದಿದ್ದೀವಿ. ಪ್ರಜ್ವಲ್ ಅವ್ರ ಫ್ರೆಂಡು ಇಲ್ಲಿ ಊಟಕ್ಕೆ ಕರೆದಿದ್ರು, ಅದಕ್ಕೆ ಊಟಕ್ಕೆ ಬಂದಿದ್ದೀವಿ. ಸೊ ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ ಯು ಅಡ್ವೊಕೇಟ್ ಮನೆ. ಸೊ ಲಾಯರ್ ಅವ್ರದ್ದು ಒಳ್ಳೆ ಕಲೆಕ್ಷನ್ಸ್ ಇದೆ. ಬೈಕು ಹಂಟರು, ಹಿಮಾಲಯನ್ 411, ನಿಮಗೆ ಈ ಕಡೆ ಬುಲೆಟ್ 500, ಎಲ್ಲ ವರ್ಷನ್ ಬೈಕ್ಸ್ನು ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಕ್ಲಾಸಿಕ್ 350 ಟ್ವಿನ್ನು. ಎಂಥ ಪವರ್ ಗೊತ್ತಾ, ಸಕ್ಕತ್ತಾಯ್ತಲ್ಲ ಪವರು. ಫಸ್ಟ್ ಗೇರೆಲ್ಲ ಚಚ್ಚುತ್ತೆ ಗಾಡಿ. ಇದು ನೋಡಿ, ಕ್ಲಾಸಿಕ್ 500 ಹಳೇ ಗಾಡಿ. ಇದಿಷ್ಟು ಕಲೆಕ್ಷನ್ನು ಅವ್ರು ಇಟ್ಟಿದ್ದಾರೆ. ಅಲ್ಲಿದ್ದಾರೆ ನೋಡಿ, ಅವರೇ ಲಾಯರ್. ಸೊ ಅವ್ರ ಮನೆಗೆ ಬಂದಿದ್ವಿ. ಇವಾಗ ಇಲ್ಲಿಂದ ಎಕ್ಸಿಟ್ ಆಗ್ತೀವಿ. ಖುಷಿ ಆಯ್ತು. ಅಪ್ಪ, ಆ್ಯಕ್ಚುಲಿ ಅವ್ರದ್ದೇ ಪೆಟ್ರೋಲ್ ಬಂಕ್ ಹೋಯ್ತು. ಪೆಟ್ರೋಲ್ ಹಾಕ್ಸಿಸಿದ್ರು. ನಾನು ಫುಲ್ ಹಾಕ್ಸ್ಕೊಬಿಟ್ಟಿದ್ದೆ, ಅವರಿಬ್ರು ಹಾಕಿಸ್ಕೊಂಡ್ರು. ಇವಾಗ ನೈಟ್ರೋಜನ್ ಇಡ್ಸಿಸ್ತಾ ಇದ್ದಾರೆ ಗಾಡಿಗಳಿಗೆ. ಎಂಥ ಸೆಕೆ ಅಂದರೆ ತಡೆಯೋಕ್ಕಾಗ್ತಾಯಿಲ್ಲ. ಭಯಂಕರ ಸೆಕೆ ಹೊಡಿತಾ ಇದೆ. ಇಷ್ಟು ಸಹಾಯ ಮಾಡೋರು ಈ ಕಾಲದಲ್ಲಿ ಸಿಗ್ತಾರೆ ಅಂದರೆ ಸೀರಿಯಸ್ಲಿ ಹ್ಯಾಟ್ಸ್ ಆಫ್ ಹೇಳ್ಬೇಕಪ್ಪ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಲಡಾಖಿಗೆ ಪ್ರಜ್ವಲ್ ಅವ್ರು ಬಂದಾಗ ಅವ್ರ ಫ್ರೆಂಡ್ ಆಗಿದ್ದಂತೆ. ಈ ಸತಿ ನಾವು ಬಂದಾಗಲೂ ನಮ್ಮನ್ನು ಕರೆದಿದ್ದಾರೆ. ನೆಕ್ಸ್ಟ್ ನಾನು ಏನಾದ್ರೂ ಕಡೆ ಬಂದರೆ ನನಗೆ ಬನ್ನಿ ಮನೆಗೆ ಅಂತ ಹೇಳಿ ಕಾರ್ಡೆಲ್ಲ ಕೊಟ್ಟಿದ್ದಾರೆ. ಖುಷಿ ಆಯ್ತಪ್ಪ.
ಎಲ್ಲೋ ಒಂದು ಕಡೆ ಏನೋ ಒಂದು ಆಗುತ್ತಲ್ಲ, ಗೊತ್ತಿರೋರು ಸಿಗ್ತಾರಲ್ಲ, ಅದೇ ಖುಷಿ ಆಗೋದು ನಮಗೂ. ಯಪ್ಪ ಇಂಥ ಶೆಕೆಯ 2 ದಿನ ಆಮೇಲೆ ಉರಿತದೆ. ಚಳಿ 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 ಅಂತೀವಿ ಈಗ. ಯಪ್ಪ ಸಾಕಾಯ್ತು. ನಾನು ಭೀಮಂಗೆ ಏನಾಯ್ತು ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ, ಕಂಪ್ಲೀಟಾಗಿ ಡಿಸ್ಪ್ಲೇನೇ ಆಫ್ ಆಗಿಬಿಡ್ತು. ಕಾರ್ಪ್ಲೇನೂ ವರ್ಕ್ ಆಗ್ತಿಲ್ಲ, ಆರನ್ ಇಂಡಿಕೇಟ್ರ್ ಏನೂ ವರ್ಕ್ ಆಗ್ತಿಲ್ಲ. ನನ್ನ ಪುಣ್ಯಕ್ಕೆ ಒಂದು 3 ಕಿಲೋಮೀಟ್ರಲ್ಲಿ ರಾಯಲ್ ಎನ್ಫೀಲ್ಡ್ ಶೋರೂಮ್ ಸಿಕ್ತು ನನಗೆ. ಇವಾಗ ಶೋರೂಮ್ ಸರ್ವಿಸ್ ಸೆಂಟ್ರಿಗೆ ಬಂದಿದ್ದೀವಿ. ಏನಾಗಿದೆ ನೋಡ್ತಾರೆ. ನನ್ನ ಪ್ರಕಾರ ಫ್ಯೂಸ್ ಹೋಗಿರಬೇಕು. ಸೊ ಫ್ಯೂಸ್ ಹೋಗಿದೆ ನೋಡಿ, ಫ್ಯೂಸು ಶಾರ್ಟ್ ಆಗಿದೆ. ಕೌನ್ಸ 15 5 or 15 ಓಕೆ, 15 ನಂಬರು ಶಾರ್ಟ್ ಆಗಿದೆ. ಬಂತು. ನಾವು ನೋಡಿದ್ವಿ, ಗೊತ್ತಾಗ್ಲಿಲ್ಲ. हम भी देखिया फिर एक्स्ट्रा चाहिए सेफ्टी के लिए. ಬಂತಪ್ಪ. ಆಯಿತು, ಫೈನಲಿ ಫ್ಯೂಸ್ ಹೋಗಿತ್ತು ಅಷ್ಟೇ. ಅದೇ ಮಾಮೂಲಿ, ಅದು ಹೆವಿ ಇದಾಗಿರೋದಕ್ಕೆ, ಲೋಡ್ ಆಗಿರೋದಕ್ಕೆ. ಎಕ್ಸ್ಟ್ರಾ ಇತ್ತು ನನ್ನ ಹತ್ರ, ಬಟ್ ಅದೇ ಇವಾಗ ಅವರು ಬೇರೆ ಹಾಕಿದ್ದಾರೆ, ಅದು ಫುಲ್ ಶಾರ್ಟ್ ಆಗಿಬಿಟ್ಟಿದೆ. ಇವಾಗ 1-2 ಎಕ್ಸ್ಟ್ರಾ ಇಸ್ಕೊಂಡು ಹೋಗ್ತೀನಿ, ಸೇಫ್ಟಿಗೆ ಹಾಕಬೇಕು. ಇದು ಕಾರ್ಪ್ಲೇ, ಚಾರ್ಜರು ಅದೆಲ್ಲ ಲೋಡ್ ಜಾಸ್ತಿ ಆಗಿರೋದಕ್ಕೆ ಶಾರ್ಟ್ ಆಯಿತು ಫ್ಯೂಸ್ ಅಷ್ಟೇ, ಜಾಸ್ತಿ ಏನಾಗಿಲ್ಲ. ಅದು ನಮ್ಮ ಕಣ್ಣಿಗೆ ಕಾಣಿಸ್ಲಿಲ್ಲ ಶಾರ್ಟ್ ಆಗಿದ್ದು. ಇವ್ರು ಮಿಷಿನ್ ಹಿಟ್ಟು ಚೆಕ್ ಮಾಡ್ತಾರಲ್ಲ, ಅದರಲ್ಲಿ ಗೊತ್ತಾಯಿತು ಅದು ಹೋಗಿದೆ ಅಂತ. ಇದು ರಿಲೇ ಎಲ್ಲ ಚೆಕ್ ಮಾಡಿಸಿ, ಬ್ಯಾಟ್ರಿನೂ ಒಂದ್ಸತಿ ಚೆಕ್ ಮಾಡಿಸಿದ್ದೀನಿ, ಕ್ರಾಸ್ ಚೆಕ್ ಮಾಡಿಸಿದ್ದೀನಿ. ಸ್ವಲ್ಪ ಸೈಡ್ ಸ್ಟ್ಯಾಂಡು ಟೈಟ್ ಮಾಡಿಸ್ತಾ ಇದ್ದೀನಿ. ಅದು ಲೋಡ್ ಜಾಸ್ತಿ ಆಯ್ತಲ್ಲ, ಸೈಡ್ ಸ್ಟ್ಯಾಂಡ್ ಹಾಕಿದ್ರೆ ಸ್ವಲ್ಪ ಬೆಂಡ್ ಆಗ್ತಿತ್ತು. ಸೊ ಅದೊಂದು ಸ್ಟ್ಯಾಂಡ್ನ ಟೈಟ್ ಮಾಡಿಸಿ ಇವಾಗ ಆಯಿತು, ರೆಡಿ ಆಯಿತು ಫೈನಲಿ. ಸೊ ಒಂದು ದೃಷ್ಟಿ ಆಗಿತ್ತು, ದೃಷ್ಟಿ ಹೋಯ್ತು ಅಂದ್ಕೊಂಡು ಇವಾಗ ನಾವು ರೈಡ್ನ ಶುರು ಮಾಡೋಣ. ಸೊ ಏನಾಗಿರಲಿಲ್ಲ, ಫ್ಯೂಸ್ ಒಂದು ಹೋಗಿತ್ತು, ಮತ್ತು ಎಲ್ಲ ಸ್ವಲ್ಪ ಟೈಟ್ ಮಾಡಿಸ್ದೆ. 102 ರೂಪಾಯಿ ಆಯ್ತು ಅಷ್ಟೇ ಬಿಲ್ಲು. ಸೊ ಆಲ್ ಗುಡ್ ಆ್ಯಂಡ್ ಗುಡ್ ಟು ಗೋ. ಹೊರಡುವ. ಆ್ಯಕ್ಚುಲಿ ತುಂಬ ಟೈಮ್ ಆಗಿಬಿಡ್ತು, ಈಗ ಹೊರಡೋಣ. ಪಾಪ ನನ್ನಿಂದ ಅವರು ವೆಯ್ಟ್ ಮಾಡ್ತಾಯಿದ್ದಾರೆ. ಲೆಟ್ಸ್ ಗೋ ಬೇಬಿ. ಸೊ ಅಡ್ವಾಂಟೇಜ್ ಆಫ್ ರಾಯಲ್ ಎನ್ಫೀಲ್ಡ್ ಇದೇನೆ, ನಿಮಗೆ ಎಲ್ಲೋದ್ರೂ ಸರ್ವಿಸ್ ಸೆಂಟರ್ ಸಿಗುತ್ತೆ, ಮತ್ತು ನಿಮಗೆ ಕ್ವಿಕ್ಕಾಗಿ ಸರ್ವಿಸ್ ಆಗುತ್ತೆ, ಮಾಡಿಕೊಟ್ಬಿಡ್ತಾರೆ. ರೈಟ್. ಆಯಿತು. ಹೊರಡುವ. ಯಾಕೋ ಇವತ್ತು ಬೆಳಗ್ಗೆಯಿಂದ ಹಿಂಗೆ ಹೊಟ್ಟಿದೆ ಕತೆ ನಮ್ಮದು. ವೆಲ್ಕಮ್ ಟು ಹಿಮಾಚಲ್ ಪ್ರದೇಶ್. ಚಂಡೀಗಢದಿಂದ ಹಿಮಾಚಲ್ಗೆ ಎಂಟ್ರಿ ಕೊಟ್ಟಿದ್ದೀವಿ ಈಗ. ಕ್ರೇಜಿ. ಹಿಮಾಚಲ್ ಶುರು ಆಗ್ತಾ ಇದ್ದಂಗೆ ಬೆಟ್ಟ ಗುಟ್ಟಗಳು ಕಾಣಿಸ್ತಾ ಇದೆ. ಯಾಕೆ ಹಿಮಾಚಲ ಚಲ ಬರ್ತಾ ಇದ್ದಂಗೆ ಬೆಟ್ಟ ಗುಡ್ಡಗಳ ಮಹಿಮೆ. ಹಿಮಾಚಲ್ ಪ್ರದೇಶ್ ಆ್ಯಕ್ಚುಲಿ ನಂಗೆ ತುಂಬ ಇಷ್ಟವಾದ ಜಾಗ. ಆ್ಯಕ್ಚುಲಿ ತುಂಬ ಇಷ್ಟ ನನಗೆ ಹಿಮಾಚಲ್ ಪ್ರದೇಶ್. ಲೆಟ್ಸ್ ರಾಕ್ ಅಂಡ್ ರೋಲ್. ಇಲ್ಲಿಂದ ಘಾಟ್ ಸೆಕ್ಷನ್, ಫುಲ್ ಘಾಟ್ ಸೆಕ್ಷನ್ ಶುರು. ನೆಮ್ಮದಿಯಾಗಿ ಪೀಸಕ್ಕೆ ಹೋಗ್ಬೇಕು. ಐ ರಿಮೆಂಬರ್ ನಾನು ಲಾಸ್ಟ್ ಟೈಮ್ ಬಂದಾಗ ಈ ರೋಡಲ್ಲೆಲ್ಲ ಓಡಾಡಿದ್ದು. ಬನ್ನಿ ಜನರೇ, 5:15 ಇನ್ನ ಶಿಮ್ಲಾಗೆ 80 ಇದೆ ಅನ್ಕೋತೀನಿ. ಅಲ್ಲಿಂದ ಇನ್ನೊಂದು ಜಾಗಕ್ಕೆ 98 ಇದೆ. ಸೊ 2 hours 58 minutes ತೋರಿಸ್ತಾ ಇದೆ. ಅಂದರೆ ಘಾಟ್ ಸೆಕ್ಷನ್ ಅಲ್ವಾ, ಅದಕ್ಕೆ ಸ್ವಲ್ಪ ಸ್ಲೋ ತಗೊಳುತ್ತೆ. ಬಟ್ ಅವಾಗಕ್ಕಿಂತ ಇವಾಗ ಕಂಪ್ಲೀಟ್ ಆಗಿ ಡೆವಲಪ್ ಮಾಡಿದ್ದಾರೆ. ಆವಾಗ ನಾನು 21 ಮಾಡಿದಾಗ ಅಷ್ಟು ಡೆವಲಪ್ ಆಗಿರಲಿಲ್ಲ ಇದೆಲ್ಲ. ಸೊ ಇವಾಗ ಕಂಪ್ಲೀಟ್ಲಿ ಡೆವಲಪ್ ಮಾಡಿದ್ದಾರೆ. ಗುಡ್. ಒಂದೊಂದು ಕಟ್ಟಿಂಗಲ್ಲೂ ಒಂದೊಂದು ವ್ಯೂ ಸಿಗುತ್ತೆ ನಿಮಗೆ. ಚಚ್ಚಿದ್ರು ಯಾರಪ್ಪ ಅವನು. ಇಷ್ಟೊತ್ತು ನಾವು ಶೆಕೆ ಅಂತ ಇದ್ವಿ. ಇವಾಗ ಹತ್ತತಾ ಚಳಿ ಇಕ್ತಾದೆ ಅಂದರೆ. ಆ್ಯಂಡ್ ಆಲ್ಸೋ ನೋಡಿ, ಫುಲ್ಲು ಪಿಚ್ ಡಾರ್ಕು. ಏನಿದ್ರು ನಮ್ಮ ಫಾಗ್ ಲ್ಯಾಂಪಲ್ಲೇ ಓಡಿಸ್ಬೇಕೀಗ. ಚಳಿ ಸರಿಯಾಗೈತೆ. ಇನ್ನ 65 ಇದು ನಮ್ದು ಯಾವುದೋ ಒಂದು ಊರಿಗೆ 65 ತೋರಿಸ್ತಿದೆ. ಬಟ್ ಶಿಮ್ಲಾಗೆ ನನ್ನ ಪ್ರಕಾರ ಇನ್ನೊಂದು 45 ಇದೆ ಅಲ್ಲ. ಓಹೋ ಏನಪ್ಪ ಬ್ಲೈಂಡ್
ಕತ್ಲೆಲಿ ಭಾರಿ ಹಿಂಸೆ ರೈಡ್ ಮಾಡೋದು ನೋಡ್ರಿ. ಅಪ್ಪ ಹೆಂಗೈತೆ, ಎಂಥದ್ದು ಕಾಣಲ್ಲ. ಇವಾಗ ನಾನು ಪ್ರಜ್ವಲ್ದು ಈ ಎಕ್ಸ್ಪಲ್ಸ್ ಓಡಿಸ್ತಾ ಇದ್ದೀನಿ. ಯಾಕಂದರೆ ಇವಾಗ ರೂಮ್ ಮಾಡಿದ್ವಾ, ಆ ಅಪ್ಪನೂ ಕರ್ಕೊಂಡು ಹೋಗ್ಬೇಕು ರೂಮ್ ಮಾಡಿದವನು. ಅದಕ್ಕೆ ನನ್ನ ಗಾಡಿ ಅಲ್ಲಿ ಅವನು ಹಾಕೊಂಡವ್ರೆ, ನಾನು ಪ್ರಜ್ವಲ್ದು ಎಕ್ಸ್ಪಲ್ಸ್ ಓಡಿಸ್ತಾ ಇದ್ದೀನಿ. ಶಿಮ್ಲಾದಲ್ಲೇ ಇದ್ದೀವಿ, ಇಲ್ಲೇ ಹಾಕಿದ್ವಿ. ಟೈಮ್ ಆಯಿತು ಆ್ಯಕ್ಚುಲಿ 8-8:30 ಮೇಲೆ ಆಯಿತು. ಚಳಿನೂ ಶುರುವಾಯ್ತಲ್ಲ, ಅದಕ್ಕೇ ಇಲ್ಲೆಲ್ಲ ಶಿಮ್ಲಾದಲ್ಲೆಲ್ಲ ಸ್ನೋ ಇಲ್ಲ. ನಾವು ಅಕ್ಟೋಬರಲ್ಲಿ ಇದ್ದೀವಲ್ಲ, ಸ್ನೋ ಏನಿಲ್ಲ, ಪೀಸ್ ಆಗಿದೆ. ಬಟ್ ಚಳಿ ಇದೆ. ಬಟ್ ಚಳಿ ಅಂತೂ ಇಲ್ಲೆಲ್ಲ ನೀವು ಎಕ್ಸ್ಪೆಕ್ಟೆಡ್ ಚಳಿ. ನನ್ನ ಗಾಡಿ ನೋಡಿ ಏನು ಕ್ರೇಜಿಯಾಗಿ ಕಾಣುತ್ತೆ. ಡಿಂಚಾಕ್ ಅಂತ ಕಾಣುತ್ತೆ. ಏನಂದರೆ ಅದೇ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು, ಅದೇ ಆರಾಮಾಗಿ. ಆಟ ಆಡಿಸ್ಕೊಂಡು ಹೋಗ್ಬೋದು. ಎಕ್ಸ್ಪಲ್ಸು ನೋಡಿ, ನಂದು ವೆಯ್ಟ್ ಅನಿಸುತ್ತೆ ನನಗೆ. ವೆಯ್ಟ್ ಅಫ್ಕೋರ್ಸ್ ಇರುತ್ತೆ, ಬಟ್ ಇದು ಎಕ್ಸ್ಪಲ್ಸ್ ಅಲ್ಲ, ವೆಯ್ಟ್ ಇಲ್ಲ. ಎಕ್ಸ್ಪಲ್ಸ್ 200 ಇದು ಹಳೆ ಗಾಡಿಗೆ. ಅದಕ್ಕೆ ಅವರೆಲ್ಲ ಹಿಂಗೆ ಚಚ್ಕೊಂಡು ಹೋಗೋದು ಬರ್ರಂತ. ನಂದರಲ್ಲಿ ಆ ಥರ ಚಚ್ಚೋದು ಕಷ್ಟ, ಫುಲ್ಲಿ ಲೋಡೆಡ್ ಗಾಡಿ ಅಲ್ಲ. ಇವ್ರದ್ದಾದರೆ ಬರೀ ಒಂದು ಬ್ಯಾಗು, ನಂದಾದರೆ ಬಾಕ್ಸ್ಗಳೇ ವೆಯ್ಟ್ ಜಾಸ್ತಿ. ಆ್ಯಂಡ್ ನನಗೆ ಡ್ರೋನ್ ಇದೆಯಾ, ನಂಗೆ ಅದೇ ಟೆನ್ಷನ್ ಅರ್ಧ. ಸರ್ದು KTM ಎಂಡ್ಯೂರ ಒಂದು ಸತಿ ಓಡಿಸ್ಬೇಕು ನಾನು, ಎಲ್ಲಾದರೂ ಗಿಸ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ಶಿಮ್ಲಾಗೆ ಬಂದಮೇಲೆ ನನ್ನ ಮೂಗಲ್ಲಿ ಸುರಿತಾ ಇದೆ ಶಿಮ್ಲಾ. ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಇವೆಲ್ಲ, ಗೊತ್ತಾ? ನೀವು ಸ್ನೋ ಅಲ್ಲಿ ಬರಬೇಕು, ಹೆವೆನ್ ಇವೆಲ್ಲ. ಬಟ್ ಏನಂದರೆ ಈ ಟೂರಿಸಮ್ ಅದು ಇವಿ ಸ್ಕ್ಯಾಮ್ ಮಾಡ್ತಾರೆ ಈ ಕಡೆ ಎಲ್ಲ, ಸಿಕ್ಕಾಪಟ್ಟೆ ಸ್ಕ್ಯಾಮ್ ಮಾಡ್ತಾರೆ. ಅದು ಆ ಗೇಮ್ಸು ಅದು ಇದು ಅಂತ ಹೇಳ್ಬಿಟ್ಟು ಸಖತ್ತಾಗಿ ಸ್ಕ್ಯಾಮ್ ಮಾಡಿಬಿಡ್ತಾರೆ. ಸೊ ಅದನ್ನು ನೋಡ್ಕೋಬೇಕು. ಓ, ಇಲ್ಲೆಲ್ಲ ಬಂದಿರೋದು ನೆನಪಾಯ್ತಲ್ಲ ನನಗೆ ಬೇಜಾನು. ಇಲ್ಲೆಲ್ಲ ಬಂದಿರೋ ಥರನೇ ಅನಿಸುತ್ತೆ ನನಗೆ. ಇಲ್ಲೆಲ್ಲ ಬಂದಿರೋ ಥರನೇ ಇದೆ ನನಗೆ, ಯಾಕೋ ಡೌಟು. ಸವಿ ನೆನಪು. ಓಹೋ, ಹಾಂ, ಓಕೆ. ನೀವು ಯಾಕೆ ಹಂಗೆ ಈಸಿಯಾಗಿ ಚಚ್ಕೊ ಬರ್ತೀರಾ ಅಂತ ಈಗ ಗೊತ್ತಾಯ್ತು ನನಗೆ. ಆಟ ಆಡಿಸ್ಬೋದು. ನಂದು ಬಾರ ಗಾಡಿ ಬಾರ ಇದೆ ತಾನೇ? ನೀವು ಚಸ್ತೀರಾ? ನನಗೆ ಇವಾಗ ಗೊತ್ತಾಯ್ತು ಹೆಂಗೆ ಜೈ ಅಂತ ಹೋಗೋದು ಅಂತ. ಇವಾಗ ನಾವು ಶಿಮ್ಲಾದಲ್ಲಿದ್ದೀವಿ. ನಮ್ಮ ಗಾಡಿ ಎಷ್ಟು ಸೇಫಾಗಿ ನೀಟಾಗಿ ಪಾರ್ಕ್ ಆಗಿದೆ ನಮ್ಮ ಹೋಟೆಲಲ್ಲಿ. ಸೊ ಎವ್ರಿ ಸಿಂಗಲ್ ಟೈಮ್ ನೀವು ಟ್ರಾವೆಲ್ ಮಾಡಬೇಕಾದ್ರೆ, ಐ ಅಂಡರ್ಸ್ಟ್ಯಾಂಡ್ ನಾವು ಯಾವ ಥರ ಹೋಟೆಲಲ್ಲಿ ಬೇಕಾದರೂ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಬಟ್ ಫುಲ್ಲಿ ಲೋಡೆಡ್ ಬೈಕ್ಸ್ ಇದ್ದಾಗ ದಯವಿಟ್ಟು ಎಷ್ಟು ಸೇಫ್ಟಿ ಆಗುತ್ತೋ ಅಷ್ಟು ಸೇಫ್ಟಿ ಆಗಿರುವಂಥ ಜಾಗದಲ್ಲಿ ಬೈಕ್ಗಳನ್ನ ನಿಲ್ಲಿಸಿ. ಎಲ್ಲೇ ಹೋದರೂ ಅಷ್ಟೇ ಪ್ರಪಂಚದಲ್ಲಿ ಬೈಕು ಇಂಪಾರ್ಟೆಂಟು. ಬಿಕಾಸ್ ರೀಸೆಂಟಾಗಿ ಒಬ್ಬರು ಫಾರಿನಲ್ಲಿ ನೋಡಿದ್ದೀರಲ್ಲ, ಕಂಪ್ಲೀಟ್ ಬೈಕ್ ಸಮೇತ ಎತ್ಬಿಟ್ಟವ್ರೆ. ಸೊ ದಯವಿಟ್ಟು ಬೈಕ್ಗಳನ್ನ ಎಷ್ಟು ಸೇಫ್ ಆಗಿರುವಂಥ, ಒಂದು ₹1000 ಜಾಸ್ತಿ ಆದರೂ ಪರವಾಗಿಲ್ಲ, ಬಟ್ ಬೈಕ್ ತುಂಬ ಸೇಫ್ ಆಗಿರಬೇಕು. ಸೊ ನೋಡಿಕೊಂಡು ನಿಮ್ಮ ಸ್ಟೇಗಳನ್ನ ನೀವು ಡಿಸೈಡ್ ಮಾಡಿ. ಸೊ ಬೈಕ್ ಇಂಪಾರ್ಟೆಂಟ್ ಫಸ್ಟು. ಸೊ ಹಂಗೇ ಇದು ಶಿಮ್ಲಾ ಬೆಳಗ್ಗೆ ತೋರಿಸ್ತೀನಿ ನೈಟಲ್ಲಿ. ಇವಾಗ ನಮ್ಮ ಗಾಡಿಗಳು ರೆಸ್ಟ್ ಮಾಡಲಿ, ನಾವು ಹೋಗಿ ರೆಸ್ಟ್ ಮಾಡುವ. ನಾವು ಇವಾಗ ರೂಮಿಗೆ ಬಂದ್ವಿ. ಎಕ್ಸ್ಟ್ರಾ ಬೆಡ್ ಹಾಕ್ಸ್ಕೊಂಡಿದ್ದೀವಿ ನಾವು ಇಲ್ಲಿ. ನಾನು ಬೆಡ್ಡಿಗೆ ಮೇಲೆ ಮಲಗ್ತೀನಿ.
ಸೊ ಸ್ಪೇಷಿಯಸ್ ಆಗಿದೆ. ಸೊ ಇವಾಗ ಹೋಗಿ ದಬಾಕೊಳ್ಳೋಣ. ನಾಳೆ ವಿಡಿಯೋದಲ್ಲಿ ಸಿಗೋಣ. ಬಾಯ್.